ಕಾಂಗ್ರೆಸ್ ಶಾಸಕನಿಗೆ ಕಿವಿ ಮಾತು ಹೇಳಿದ ಸಾರಿಗೆ ಸಚಿವ ಡಿಕೆಶಿಗೆ ಸಿಎಂ ಎಂದಿದ್ದ ಕೈ ಶಾಸಕ ಬಸವರಾಜ ಶಿವಗಂಗಾ ಬಗ್ಗೆ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಶಾಸಕನಿಗೆ ಕಿವಿ ಮಾತು ಹೇಳಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಡಿಕೆಶಿನೇ ಸಿಎಂ ಎಂದಿದ್ದ ಕೈ ಶಾಸಕ ಬಸವರಾಜ ಶಿವಗಂಗಾ. ಹೀಗಾಗಿ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿವಗಂಗಾ ಅವರನ್ನು. ಖರ್ಗೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಎಂದಿದ್ದಾರೆ. ಹೀಗೆ ಪದೇ ಪದೇ ಮಾತನಾಡೋರ ಬಗ್ಗೆ ಏನ್ ಹೇಳಬೇಕು? ಹೈಕಮಾಂಡ್ ಪದೇ ಪದೇ ಹೇಳ್ತಾ ಇದೆ. ಸಿಎಂ ವಿಚಾರವಾಗಲಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಲಿ, ಎಲ್ಲಿಯೂ ಕೂಡ ಬಹಿರಂಗವಾದ ಹೇಳಿಕೆಗಳನ್ನು ನೀಡಬೇಡಿ ಅಂತ ಪದೇ ಪದೇ ಹೈಕಮಾಂಡ್ ಹೇಳ್ತಿದ್ರು ಸಹಿತ ಇವರು ಈ ರೀತಿ ಮಾತನಾಡಿದ್ರೆ ಸರಿಯಲ್ಲ ಅಂದಿದ್ದಾರೆ. ಇನ್ನು ಬಸವರಾಜ ಶಿವಗಂಗಾ ಮೊದಲ ಬಾರಿ ಶಾಸಕರಾಗಿದ್ದಾರೆ. ಈ ರೀತಿ ಪಬ್ಲಿಕ್ಕಲ್ಲಿ ಮಾತನಾಡಬೇಡಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ರಾಯಚೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ನೀಡಿರುವುದು. ಇನ್ನು ಕಾಂಗ್ರೆಸ್ ಶಾಸಕನಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಅನ್ನು ಸಹಿತ ಕೊಟ್ಟಿದ್ರು. ಯಾರು ಮುಂದಿನ ಸಿಎಂ, ಯಾರು ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಕೂಗುಗಳನ್ನು ಕೂಗಬಾರ್ದು, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಸಹಿತ ಮಾತುಗಳನ್ನಾಡಿದ್ರು ಖರ್ಗೆ ಅವರು. ಆದರೂ ಸಹಿತ ಕ್ಯಾರೆ ಎನ್ನದ ಕೆಲವೊಂದಿಷ್ಟು ಶಾಸಕರು ಬಹಿರಂಗವಾಗಿಯೇ ಹೇಳಿಕೆಯನ್ನು ನೀಡ್ತಿದ್ರು. ಯಾರು ಕೂಡ ನಮ್ಮ ಪಕ್ಷದವರು ಸಿಎಂ ಬದಲಾವಣೆ ಬಗ್ಗೆ ಅಥವಾ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತಾಡೋಕೆ ಹೋಗಬೇಡಿ ಅಂತ ಪದೇ ಪದೇ ಹೇಳಿದ್ದಾರೆ. ಪದೇ ಪದೇ ಹೇಳಿದ್ರು ಕೂಡ ಮಾತಾಡೋ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ? ಅವರಿನ್ನೂ ಮೊದಲನೇ ಸಲ ಶಾಸಕರಾಗಿರೋದು. ಅವ್ರಿಗೆ ಕಿವಿ ಮಾತು ಹೇಳ್ತೀನಿ, ಆ ಥರ ಎಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೀವು ಅವ್ರನ್ನೇ ಕೇಳಬೇಕು ಸರ್. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿ ಬರ್ತಾ ಇದೆ ಸರ್. ಇದಕ್ಕೆ ಏನಾದರೂ ಈಗ ಹೈಕಮಾಂಡು ಯಾರೋ ಒಬ್ರು ಮಾಡ್ತಾರೆ, ಯಾರು ಮಾಡಿದ್ರೆ ಅವ್ರಿಗೆಲ್ಲ ಜೈ ಅನ್ನೋದು. ಅದಕ್ಕೆ ನಾವು ಹೈಕಮಾಂಡ್ ಯಾರು ಹೇಳಿದ್ರೆ ಅವ್ರಿಗೆ ಜೈ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಹೇಳಿದಾರಪ್ಪ, ಯಾರು ಕೂಡ ನಮ್ಮ ಪಕ್ಷದವರು ಸಿಎಂ ಬದಲಾವಣೆ ಬಗ್ಗೆ ಅಥವಾ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತಾಡೋಕೆ ಹೋಗಬೇಡಿ ಅಂತ ಪದೇ ಪದೇ ಹೇಳಿದ್ದಾರೆ. ಪದೇ ಪದೇ ಹೇಳಿದ್ರು ಕೂಡ ಮಾತಾಡೋ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ? ಅವರಿನ್ನೂ ಮೊದಲನೇ ಸಲ ಶಾಸಕರಾಗಿರೋದು. ಅವ್ರಿಗೆ ಕಿವಿ ಮಾತು ಹೇಳ್ತೀನಿ, ಆ ಥರ ಎಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೀವು ಅವ್ರನ್ನೇ ಕೇಳಬೇಕು ಸರ್. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿ ಬರ್ತಾ ಇದೆ ಸರ್. ಇದಕ್ಕೆ ಏನಾದರೂ ಈಗ ಹೈಕಮಾಂಡು ಯಾರೋ ಒಬ್ರು ಮಾಡ್ತಾರೆ, ಯಾರು ಮಾಡಿದ್ರೆ ಅವ್ರಿಗೆಲ್ಲ ಜೈ ಅನ್ನೋದು. ಅದಕ್ಕೆ ನಾವು ಹೈಕಮಾಂಡ್ ಯಾರು ಹೇಳಿದ್ರೆ ಅವ್ರಿಗೆ ಜೈ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಹೇಳಿದಾರಪ್ಪ, ಯಾರು ಕೂಡ ನಮ್ಮ ಪಕ್ಷದವರು ಸಿಎಂ ಬದಲಾವಣೆ ಬಗ್ಗೆ ಅಥವಾ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತಾಡೋಕೆ ಹೋಗಬೇಡಿ ಅಂತ ಪದೇ ಪದೇ ಹೇಳಿದ್ದಾರೆ. ಪದೇ ಪದೇ ಹೇಳಿದ್ರು ಕೂಡ ಮಾತಾಡೋ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ? ಅವರಿನ್ನೂ ಮೊದಲನೇ ಸಲ ಶಾಸಕರಾಗಿರೋದು. ಅವ್ರಿಗೆ ಕಿವಿ ಮಾತು ಹೇಳ್ತೀನಿ, ಆ ಥರ ಎಲ್ಲ